Dear parents and students, welcome back to my YouTube channel. Today I am discussing some important science topic, that is monohybrid cross and dihybrid cross. ಸ್ನೇಹಿತರೆ, ಇವತ್ತಿನ SSLCಯ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಭಾಳಷ್ಟು ಸಲ ಪರೀಕ್ಷೆಗೆ, ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಅಂಕದ ಪ್ರಶ್ನೆ ಯಾವುದಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಆರ್ ಮತ್ತು ಡೈಹೈಬ್ರಿಡ್ ಕ್ರಾಸ್. ಈ ಎರಡು ಕ್ವಶನ್ಗೆ ಸಂಬಂಧಿಸಿದೆ. ಒಂದು ಮೋನೋಹೈಬ್ರಿಡ್ ಕ್ರಾಸನ್ನು ಕೇಳ್ತಾರೆ ಅಥವಾ ಡೈಹೈಬ್ರಿಡ್ ಕ್ರಾಸನ್ನು ಯಾವುದೇ ಒಂದು ಕ್ವಶನ್ನ 4 ಮಾರ್ಕ್ಸ್ಗೆ ಕೇಳ್ತಕ್ಕಂಥ. ಈಗ ಆ ಟಾಪಿಕನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಮೋನೋಹೈಬ್ರಿಡ್ ಕ್ರಾಸ್ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ. ಫಸ್ಟ್ ಟಾಪಿಕ್, ಮೋನೋಹೈಬ್ರಿಡ್ ಕ್ರಾಸ್. ಎಕ್ಸಾಮಿನೇಷನ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ವಾಟ್ ಈಸ್ ಮೆಂಟ್ ಬೈ ಮೋನೋಹೈಬ್ರಿಡ್ ಕ್ರಾಸ್, ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ದ ಕ್ರಾಸ್ ಬಿಟ್ವೀನ್ ಟು ಮೋನೋಹೈಬ್ರಿಡ್ ಸ್ಟ್ರೇಟ್ಸ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಈಸ್ ಕಾಲ್ಡ್ ಎ ಮೋನೋಹೈಬ್ರಿಡ್ ಕ್ರಾಸ್. Phenotype of parents are pure tail into pure dwarf. Genotype pure tall capital T, pure dwarf small t. Gametes capital T, pure dwarf gametes small t. Capital T small t combined to each other, capital T hybrid tail. F1 generation. Selfing of F1 hybrid, capital T small t. Gametes are capital T small t. F2 generation. ಪುನ್ಯಟ್ ಚೌಕದಾಗ ಪ್ರತಿನಿಧಿಸಿದಾಗ ಈ ರೀತಿ ಬರ್ತದೆ ಪುನ್ಯಟ್ ಚೌಕು. ಇಲ್ಲಿ ಜೀನ ನಮೂನೆಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈಗ ಕ್ಯಾಪಿಟಲ್ ಟಿ ಕಂಬೈನ್ ಟಾಲ್ ಆಗ್ತದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಟಾಲ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಡಾರ್ಫ್. ಫಿನೋಟೈಪಿಕ್ ರೇಷಿಯೋ ಇಸ್ 3:1, 3 ಟಾಲ್ಸ್ 1 ಡಾರ್ಫ್. Genotypic ratio is 1 pure tall, 2 hybrid tall, 1 pure dwarf, 1:2:1. Next to dihybrid cross, important ಆಗಿರ್ತಕ್ಕಂಥದ್ದು. What is meant by dihybrid cross? Dihybrid cross is a cross between two organisms with both being for two different traits. Phenotypic ratio is 9:3:1. Gametes are capital R, small y, small r, capital Y, capital R, small y. ಇಲ್ಲಿ ಕ್ಯಾಪಿಟಲ್ ಆರ್ ಮಿಸ್ ಆಗಿದೆ. ಇಲ್ಲಿ ಕ್ಯಾಪಿಟಲ್ ಆರ್ ಬರ್ತದೆ. capital R small r capital Y. In F1 generation, capital R small r, capital Y small y, round yellow. Self F1 gametes self F1 gametes capital R small r, capital Y small y. Gametes are capital R, capital R small y, small r capital Y, small r capital Y. F2 generation, capital R, capital Y combines to capital R, capital Y. ಅದೇ ರೀತಿಯಾಗಿ capital R, capital Y small y, capital R small y, capital Y. Capital R small r, capital Y small y. Next to
capital R, capital R, capital Y, small y, capital R, small y, capital R, small r, capital Y, small y, capital R, small y, capital R, small r, capital Y, capital R, small r, capital Y, small r, capital Y, small r, capital Y, small y, capital R, small r, capital Y, small y, capital R, small y, small y, small r, capital Y, small y, capital small y ಆಗ್ತದೆ. ಇಷ್ಟು F2 ಜನ್ರೇಷನ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.